ವೆಲ್ಕಮ್ ಟು ಆಹಾ ಅಡುಗೆ ಮನೆ. ನಾನು ಪ್ರತಿಮಾ ಭಟ್. ನಿಮ್ಮ ನೆಚ್ಚಿನ ಆಹಾ ಅಡುಗೆ ಮನೆಯಲ್ಲಿ ಯಾವಾಗಲೂ ಮನೆಯ ಅಡುಗೆ ಮನೆಯ ಪರಿಚಯವನ್ನು ಮಾಡ್ತಾ ಇರ್ತೀವಿ. ಆದರೆ ಈ ಬಾರಿ ಸ್ವಲ್ಪ ಹೊಸತು. ಹೋಟೆಲ್ನ ಅಡುಗೆ ಮನೆ ಹೇಗಿರುತ್ತೆ ಅನ್ನೋ ಪರಿಚಯವನ್ನು ಮಾಡಲಿಕ್ಕೆ ನಾನೀಗ ಹೊರಟಿದ್ದೀನಿ. ಹಾಗಿದ್ರೆ ಬನ್ನಿ, ಇವತ್ತು ಯಾವ ರೆಸ್ಟೋರೆಂಟ್ನ ಯಾವ ಅಡುಗೆ ಮನೆಯನ್ನು ನೋಡುವಂತಹ ಭಾಗ್ಯ ನಿಮ್ದಾಗುತ್ತೆ ಅಂತ ನೋಡೋಣ. ನ್ಯೂಸ್ ಚಾನೆಲ್ಗಳಲ್ಲಿ ಲೈವ್ ಶೋಗಳನ್ನು ನೋಡ್ತಾ ಇರ್ತೀರಿ, ಆದರೆ ಇಲ್ಲೊಂದು ರೆಸ್ಟೋರೆಂಟ್ನಲ್ಲಿ ಲೈವ್ ಕಿಚನ್ನೇ ಇದೆ. ನಾವೀಗ ಈಶಾನ್ಯ ರೆಸ್ಟೋರೆಂಟ್ನ ಲೈವ್ ಕಿಚನ್ನಲ್ಲಿದ್ದೀವಿ. ಅಡುಗೆ ಮನೆ ಹೇಗಿರುತ್ತೆ ಲೈವ್ ಕಿಚನ್ ಅಂತಂದರೆ ಇದನ್ನು ಪರಿಚಯ ಮಾಡಲಿಕ್ಕೆ ಆರೋಗ್ಯ ಆಹಾರ ಉದ್ಯಮಿ ಆಗಿರುವಂತಹ ಶ್ರೀನಿವಾಸ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀನಿವಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸೊ ನಾವು ಲೈವ್ ಕಿಚನ್ ಲೈವ್ ಶೋಸ್ಗಳನ್ನ ನೋಡ್ತೀವಿ. ಲೈವ್ ಕಿಚನ್ ಅಂದರೆ ಭಾಳ ನ್ಯೂ ಕಾನ್ಸೆಪ್ಟ್ ಅದು ಬಹಳ ಜನಕ್ಕೆ. ಸೊ ಏನಿದು ಲೈವ್ ಕಿಚನ್ ಅಂತ? ಹೌದು, ಸೀಯಿಂಗ್ ಬಿಲೀವಿಂಗ್ ಅಂತ ಅಂದರೆ ಕಣ್ಣಲ್ಲಿ ಅಡುಗೆ ಮಾಡೋದನ್ನು ನೋಡಿ ಅಡುಗೆಯನ್ನು ಸ್ವಾದ ಮಾಡುವಂಥದ್ದು. ಯಾವಾಗಲೂ ಯಾವ ಕಣ್ಣಿನ ಎದುರುಗಡೆ ಮಾಡ್ತಕ್ಕಂಥ ಅಡುಗೆಗಳಿಂದ ಅವರಿಗೆ ಒಂದು ಗುಣಮಟ್ಟದ ಅರಿವು ಬರುತ್ತೆ, ಮತ್ತು ಹೇಗೆ ಅಡುಗೆ ಮಾಡ್ತಾರೆ ಅಂತ ಒಂದು ಅರಿವು ಬರುತ್ತೆ. ಮತ್ತು ಬೇರೆ ಕಡೆ ಹೋದಾಗ ಕೂಡ ಗುಣಮಟ್ಟದ ಖಾತ್ರಿ ಮಾಡ್ಕೊಳ್ಳಿಕ್ಕೆ ಕೂಡ ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬ ಗ್ರಾಹಕರ ಮನೆಯಲ್ಲೂ ಅಡುಗೆ ಮಾಡೋದ್ರಿಂದ ಅವ್ರಿಗೆ ಕೂಡ ಈ ಒಂದು ಪಾಕಶಾಲೆಗಳಲ್ಲಿ ನಾವು ಹೇಗೆ ಅಡುಗೆ ಮಾಡ್ಬೋದು, ಹೇಗೆ ತಿಳ್ಕೊಳ್ಬೋದು ಅನ್ನೋ ಅರಿವು ಕೂಡ ಬರಲಿಕ್ಕೆ ಇದನ್ನು ಅನುಕೂಲ ಆಗ್ತದೆ. ಅಂದರೆ ಕ್ಲೀನ್ ಇದೆಯಾ, ಹೇಗೆ ಮಾಡಿದ್ದಾರೆ ಅನ್ನೋ ಖಾತ್ರಿ ಇರುತ್ತೆ. ಒಂದು ತಿನ್ನುವಾಗ ಇನ್ನೂ ಸ್ವಾದ ಜಾಸ್ತಿ ಆಗ್ಬೋದು ಆವಾಗ. ಹೌದು, ಈ ಖಾತ್ರಿ ಪಡಿಸ್ಲಿಕ್ಕಾಗಿಯೇ ಈ ಒಂದು ಸೀತ್ರು ಕಿಚನ್ಗಳು ಬಂದಿದೆ. ಲೈವ್ ಕಿಚನ್ ಅಂತ ಕರಿತೀವಿ ನಾವು ಇದನ್ನು. ಗ್ರಾಹಕರಿಗೆ ಅಡುಗೆ ಮಾಡ್ತೇವೆ, ಮತ್ತು ಏನಾಗುತ್ತಂದರೆ ಅವರಿಗೆ ಬಿಸಿ ಬಿಸಿ ಅಡುಗೆಯನ್ನು ಕೊಡಲಿಕ್ಕೆ ಕೂಡ ಈ ಒಂದು ಪಾಕಶಾಲೆಯಿಂದ ಅನುಕೂಲ ಆಗ್ತದೆ. ಸೊ ನಿಮ್ಮ ಈ ಲೈವ್ ಕಿಚನಲ್ಲಿ ಏನೆಲ್ಲ ಫೆಸಿಲಿಟಿಗಳನ್ನ ಇದರಲ್ಲಿ ಏನಂತ ಹೇಳಿದ್ರೆ, ಒಂದು ಉತ್ತಮ ಗುಣಮಟ್ಟದ ಅಡುಗೆನ ಮಾಡಲಿಕ್ಕೆ, ರುಚಿಕಟ್ಟಾಗಿ ಅಡುಗೆ ಮಾಡಲಿಕ್ಕೆ, ಸ್ವಚ್ಛತೆಯನ್ನು ಕೊಡಲಿಕ್ಕೆ ಬೇಕಾಗಿರುವ ಎಲ್ಲ ಇವತ್ತು ನಮ್ಮ ಟ್ರೆಡಿಷನಲ್ಲೇ ಆಗಿ ಮಾಡುವಂಥ ಒಂದು ತಂಡೂರಿ ಆಗಿರ್ಬೋದು, ಹಾಗೆಯೇ ಇದಕ್ಕೆ ಬೇಕಾಗಿರುವ ಒಂದು ಗ್ರಾನೈಟ್ ಟಾಪ್ ಇರುವಂಥ ಟೇಬಲ್ ಆಗಿರ್ಬೋದು, ಹಾಗೆಯೇ ಇದಕ್ಕೆ ಬೇಕಾಗಿರೋ ಒಲೆಗಳಾಗಿರ್ಬೋದು, ಇದಕ್ಕೆ ಒಂದು ಶಾಖವನ್ನು ಕಂಟ್ರೋಲ್ ಮಾಡುವಂಥದ್ದು ಹೀಟ್ ಕಂಟ್ರೋಲಿಂಗ್ ಸಿಸ್ಟಮ್ ಕುಕ್ಕಿಂಗ್ ರೇಂಜ್ಗಳು ಇದರಲ್ಲಿದೆ. ಹಾಗೆ ಎಲ್ಲ ಮಿದಮ್ ಪ್ಲಾಸ್ ಮುಂಚಿತವಾಗಿ ತಯಾರು ಮಾಡಿದ ಅಡುಗೆಗಳಿಗೆ ಮಾಡುವಂಥ ಪದಾರ್ಥಗಳನ್ನು ಇಟ್ಕೊಳ್ಳಿಕ್ಕೆ ಕೋಲ್ಡ್ ಸ್ಟೋರೇಜ್ಗಳಿದೆ ಇದರಲ್ಲಿ. ಮತ್ತು ಅದನ್ನು ಬೇಕಾದವಾಗ ಬಿಸಿ ಮಾಡಲಿಕ್ಕೆ ಬೇಕಾದ ಪರಿಕರಗಳಿದೆ, ಕೋಲ್ಡ್ ಸ್ಟೋರೇಜ್ಗಳು. ಹಾಗೆ ಇದ್ರ ಮತ್ತೆ ಅಡುಗೆಗಳನ್ನು ನಾವು ಸರಬರಾಜು ಮಾಡಲಿಕ್ಕೆ ಸ್ವಲ್ಪ ಸಮಯ ಇದ್ದಾವಾಗ ಇಲ್ಲಿ ಕೂಡ ನಾವು ಇದನ್ನು ಒಂದು ಬಿಸಿಯಾಗಿ ಇಡಲಿಕ್ಕೆ ಸಾಧ್ಯವಾಗ್ತದೆ. ಈ ಥರ ಕೂಡ ಇದರಲ್ಲಿ ಒಂದು ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಈ ಥರ ಮತ್ತು ಇದನ್ನು ಬಿಸಿಯಾಗಿರಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಹಾಗೆ ಪ್ರತಿಯೊಂದು ಇದರಲ್ಲಿ ಒಂದು ಚಿಕ್ಕ ಪಾಕಶಾಲೆ ಆದ್ರೂ ಒಂದು ಹೈಜಿನಿಕ್ ಆಗಿ ಮಾಡಲಿಕ್ಕೆ ಸಿಂಕ್ ಇದೆ. ಇದೆಲ್ಲ ಇಂಪೋರ್ಟೆಡ್ ಫೈರ್ ಪ್ರೂಫ್ ಲೈಟ್ಗಳು. ಇದೇನಾಗುತ್ತೆ, ಎಷ್ಟೇ ಬಿಸಿ ಆದರೂ ಕೂಡ ಈ ಒಂದು ಬಲ್ಬ್ಗಳು ಹಾಳಾಗೋದಿಲ್ಲ, ಈ ದೀಪ ಹಾಳಾಗೋದಿಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗೋದಿಲ್ಲ. ಇದೆಲ್ಲ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡುವಂಥ ಕಿಚನ್ಗಳಲ್ಲಿ ಅಳವಡಿಸ್ಕೊಳ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ, ಇಂಥದನ್ನೆಲ್ಲ 5 ಸ್ಟಾರ್ ಹೋಟೆಲ್ಗಳಲ್ಲಿ ಅಳವಡಿಸ್ಕೊಂಡಿರ್ತಾರೆ. ನಾವು ಸಾಮಾನ್ಯ ಗ್ರಾಹಕರಿಗೆ ಇಂಥ ಒಂದು ಅಡುಗೆ ಮನೆಯಲ್ಲಿ ಆಹಾರಗಳನ್ನು ನೀಡಬೇಕು, ಆ ಗುಣಮಟ್ಟದ ಅಡುಗೆಯನ್ನು ಕೊಡಬೇಕು. ಲೈವ್ ಕಿಚನ್ ಅಲ್ಲಿ ಏನೇನು ರೆಡಿ ಆಗುತ್ತೆ? ಎಲ್ಲ ರೀತಿಯ ಫುಡ್ ಸಿಗುತ್ತಾ? ಸಾಮಾನ್ಯವಾಗಿ ನೋಡಿ, ನೀರು ದೋಸೆ, ಆಪಂ, ರೋಟಿ, ಕುಲ್ಚಾ, ತಂಡೂರಿ, ಆ ರೀತಿ ನಮ್ಮ ದಕ್ಷಿಣ ಭಾರತದ ದೋಸೆಗಳಾಗಿರ್ಬೋದು, ಉತ್ತರ ಭಾರತ ರೋಟಿಗಳಾಗಿರ್ಬೋದು. ಇನ್ನು ಕೆಲವು ಗ್ರಾಹಕರಿಗೆ ನಮ್ಮ ವಿದೇಶಿ ಆಹಾರಗಳು ಬೇಕಾಗ್ತದೆ, ಮೆಕ್ಸಿಕನ್, ಇಟಾಲಿಯನ್, ಆ ಥರ ಫುಡ್ಗಳನ್ನು ಕೂಡ ಇದರಲ್ಲಿ ತಯಾರು ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದೀವಿ. ನಾರ್ಮಲಿ ಯಾವುದೇ ಹೋಟೆಲ್ಗಳಲ್ಲಿ ಅಡುಗೆ ಮನೆ ಮಾಡ್ಕೊಳ್ಳುವಾಗ ಅವ್ರಿಗೆ ಏನೇನು ಬೇಕೋ ಅನುಕೂಲಕರ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ಇದು ಲೈವ್ ಕಿಚನ್ ಆಗಿರೋದ್ರಿಂದ ಜನಕ್ಕೆ ಕಾಣಿಸುತ್ತೆ, ಸ್ವಲ್ಪ ನೀವು ಅಲಂಕಾರ ಆ ರೀತಿ ಲುಕ್ ವೈಸ್ ಕೂಡ ಜಾಸ್ತಿ ಇದು ಒತ್ತು ಕೊಡಬೇಕಾಗುತ್ತೆ. ಸೊ ಅದರಿಂದ ಹೇಗೆ ಮಾಡ್ಕೊಂಡ್ರಿ? ಹೌದು, ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಉತ್ತಮವಾದ ಗುಣಮಟ್ಟದ ಅಡುಗೆಗಳನ್ನು ಮಾಡಬೇಕಾದ್ರೆ ಇಂಥ ಸೌಲಭ್ಯಗಳನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಕಿಚನ್ ಅಂತಂದ ತಕ್ಷಣ ಅಲ್ಲಿ ಬಿಸಿ ಬಿಸಿ ಆಹಾರ ರೆಡಿ ಆಗುತ್ತೆ ಅಂತಂದ್ರೆ ಅಲ್ಲಿ ಶಾಖ ಇರುತ್ತೆ. ಆದರೆ ಅಲ್ಲಿ ಇಲ್ಲೇ ಬಂದಂತಹ ಗ್ರಾಹಕರು ಕುತ್ಕೊಂಡಾಗ ಅವರಿಗೆ ಅದರ ಬಿಸಿ ಗೊತ್ತಾಗಬಾರ್ದು ಅನ್ನೋದಕ್ಕೆ ಏನು ವ್ಯವಸ್ಥೆ ಇದೆ? ಈ ಒಂದು ಕಿಚನ್ನಲ್ಲಿ ನಮ್ಮ ಒಂದು ಬಿಸಿ ಹೊರಗಡೆ ಹೋಗದ ರೀತಿಯಲ್ಲಿ ಎಕ್ಸಾಸ್ಟ್ ಸಿಸ್ಟಮು, ಬ್ಲೋಯರ್ಸು, ನ್ಯಾಚುರಲ್ ವೆಂಟಿಲೇಷನ್ನು ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಮತ್ತು ನಮ್ಮ ರೂಫಲ್ಲಿ ಕೂಡ ನ್ಯಾಚುರಲ್ ಹಾಟ್ ಏರ್ ಮೇಲ್ಗಡೆ ಹೋಗಲಿಕ್ಕೆ, ಫ್ರೆಶ್ ಏರ್ ಹೊರಗಡೆ ಎಂಟ್ರ್ ಆಗಲಿಕ್ಕೆ ಬೇಕಾಗುವ ಒಂದು ವ್ಯವಸ್ಥೆನ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ.
ಮತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಗ್ರಾಹಕರು ಹೇಗೆ ಅಂತ ಹೇಳಿದ್ರೆ ಒಂದು ಕುಟುಂಬ ಬರುತ್ತೆ. ಕುಟುಂಬದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ವಯಸ್ಕರು ಬಂದಿರ್ತಾರೆ. ಅವ್ರಿಗೆ ಬೇಕಾಗಿರೋ ಆಹಾರಗಳನ್ನು ಅವ್ರು ಬಂದ ನಂತರ ಅವರು ಆರ್ಡ್ರ್ ಕೊಟ್ಟ ನಂತರ ನಾವು ಅದನ್ನು ತಯಾರು ಮಾಡಿಕೊಡ್ತೀವಿ. ಅಷ್ಟು ಫಾಸ್ಟಾಗಿ ಎಲ್ಲ ಆಹಾರಗಳನ್ನು ತಯಾರು ಮಾಡಿಕೊಡ್ಬೇಕಾದ್ರೆ ನಮಗೆ ಉತ್ತಮವಾದ ಸೌಲಭ್ಯಗಳು ಇರಬೇಕಾಗುತ್ತೆ. ಉತ್ತಮವಾದ ಸೌಲಭ್ಯ ಇದ್ದಾವಾಗ ನಾವು ಉತ್ತಮವಾದ ಆಹಾರಗಳನ್ನು ಗ್ರಾಹಕರಿಗೆ ಕ್ಷಣ ಮಾತ್ರದಲ್ಲಿ ಆದಷ್ಟು ಬೇಗನೆ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಸಿಬ್ಬಂದಿ ವರ್ಗಕ್ಕೆ ಕೂಡ ಕಾಣಿಸ್ತಾ ಯಾರು ನೋಡ್ತಾ ಇದ್ದಾರೆ ಅಂತಂದಾಗ ಅಡುಗೆ ಮಾಡುವಾಗ ಕಾನ್ಶಿಯಸ್ ಆಗಿ ಅಡುಗೆ ಮಾಡ್ತಿರ್ತಾರೆ. ಸಹಜ ಅಲ್ವಾ, ಎಲ್ಲೇ ಆಗಿರಲಿ ಸಹಜ ಇದು. ಪ್ರತಿ ಕ್ರಿಯೆನಲ್ಲೂ ಮನೆಗಳಲ್ಲಿ ಕೂಡ ಯಾರು ನೆಂಟರು ಬಂದಾವಾಗ ನಾವು ಆ ನೆಂಟರ ಎದುರುಗಡೆ ಅಡುಗೆ ಮಾಡಬೇಕಾದ್ರೆ ಎಷ್ಟು ಮುತುವರ್ಜಿ ವಹಿಸ್ತೀವೋ ಹಾಗೆಯೇ ಗ್ರಾಹಕರ ಎದುರುಗಡೆ ಮಾಡಬೇಕಾದ್ರೆ ತಪ್ಪದೇ ಮುತುವರ್ಜಿ ವಹಿಸ್ತಾರೆ. ಅದರಿಂದ ಅವ್ರಿಗೆ ಒಂದು ಅವೇರ್ನೆಸ್ ಬರುತ್ತೆ, ಖುಷಿ ಕೊಡುತ್ತೆ. ಅಡುಗೆ ನೋಡಿದವಾಗ ಒಬ್ಬ ಮಾಡಿದ ಕೆಲಸವನ್ನು ಇನ್ನೊಬ್ಬ ನೋಡಿದವಾಗ ಪ್ರತಿಯೊಬ್ಬರಿಗೂ ಅದು ಖುಷಿ ಕೊಡುತ್ತೆ. ಸೊ ಈ ಲೈವ್ ಕಿಚನ್ ಮಾಡಲಿಕ್ಕೆ ಎಷ್ಟು ವೆಚ್ಚ ತಗಲ್ತು ನಿಮಗೆ? ಈ ಒಂದು ಹೋಟೆಲ್ ಉದ್ಯಮದಲ್ಲಿ ಉತ್ತಮವಾದ ಗುಣಮಟ್ಟದ ಕಿಚನ್ ಮಾಡಬೇಕಾದ್ರೆ ನಮ್ಮ ಹೊರಗಡೆ ಅಲಂಕಾರದಕ್ಕಿಂತ ಕಿಚನ್ಗೆ ಬಹಳಷ್ಟು ನಾವು ವೆಚ್ಚ ಮಾಡಬೇಕಾಗ್ತದೆ. ಅದೇ ರೀತಿ ನಾವು ಇದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಾವು ಒಂದು ಉತ್ತಮ ಗುಣಮಟ್ಟದ ಕಿಚನನ್ನು ಅಳವಡಿಸ್ಕೊಂಡು ಗ್ರಾಹಕರನ್ನ ಸಂತೃಪ್ತಿಪಡಿಸಲಿಕ್ಕೆ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಲೈವ್ ಕಿಚನ್ನ ನೀವು ತುಂಬ ಸಂಕ್ಷಿಪ್ತವಾಗಿ ಹೇಗಿರುತ್ತೆ ಅನ್ನೋದೊಂದು ಕಟ್ಕೊಟ್ರಿ. ಧನ್ಯವಾದಗಳು. ಬೊಂಬಾಟ್ ಕಿಚನ್ ನೋಡಿದ್ದಾಯಿತು, ಅದು ಹೋಟೆಲ್ನಲ್ಲಿ ಲೈವ್ ಕಿಚನನ್ನು. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿಯನ್ನು ಒದಗಿಸೋದು ಬಾಕಿ ಇದೆ, ಅದನ್ನು ನೋಡೋಣ ಈ ಪುಟ್ಟ ಬ್ರೇಕ್ ನಂತರ.